ರೈತ ವಿರೋಧಿ, ದಲಿತ ವಿರೋಧಿ, ಮಹಿಳಾ ವಿರೋಧಿ, ಯುವ ವಿರೋಧಿ, ಭ್ರಷ್ಟಾಚಾರದಲ್ಲಿ ತಲ್ಲೀನವಾದ ಈ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಇದೇ ದಿನಾಂಕ ಬರುವ ಸೆಪ್ಟೆಂಬರ್ 1ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ ಲಿಂಗಸೂರಿನಿಂದ ಬಳ್ಳಾರಿಯವರೆಗೆ ಸುಮಾರು 180-200 ಕಿಲೋಮೀಟರ್ ಪಾದಯಾತ್ರೆಯ ಮುಖಾಂತರ ಈ ಕಾಂಗ್ರೆಸ್ ಸರ್ಕಾರದ ಭಂಡತನವನ್ನು ಜನರಿಗೆ ಹೇಳಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ವಿರೋಧ ಪಕ್ಷಗಳ ನಾಯಕರಾದಂಥ R ಅಶೋಕ್ ಅವರು ಮತ್ತು ನಾರಾಯಣ ಸ್ವಾಮಿ ಅವರು, ಅವರ ಜೊತೆಗೆ ಶಾಸಕರು, ಸಂಸದರು, ಮಾಜಿ ಶಾಸಕರು, ಮಾಜಿ ಸಂಸದರು, ಸಾವಿರಾರು ಜನರ ತಂಡ ಇವತ್ತು ಬಳ್ಳಾರಿಯವರೆಗೆ ಪಾದಯಾತ್ರೆ ಮಾಡೋ ಮುಖಾಂತರ ಜನ ವಿರೋಧಿ, ದಲಿತ ವಿರೋಧಿ ಈ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ನಿಟ್ಟಿನಲ್ಲಿ ಇದು ಸೆಪ್ಟೆಂಬರ್ 1ನೇ ತಾರೀಕು ಲಿಂಗಸೂರಿನಲ್ಲಿ ಪ್ರಾರಂಭ ಆಗತ್ತೆ. ಅಲ್ಲಿಂದ ಪ್ರಾರಂಭವಾಗುವಂಥ ಈ ಒಂದು ಹೋರಾಟ ರಾಷ್ಟ್ರೀಯ ನಾಯಕರು ಈ ಹೋರಾಟದ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ಉಪಸ್ಥಿತರಿರೋರಿದ್ದಾರೆ. ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಈ ಒಂದು 10 ದಿನಗಳ ಕಾಲ ನಡೀತಕ್ಕಂಥ ಹೋರಾಟ. ಯಾಕೆಂದರೆ ಈ ಸರ್ಕಾರ ಬಂದ ಮೇಲೆ BJP ಸರ್ಕಾರ ದಲಿತರಿಗೋಸ್ಕರ 15% ಇದ್ದಂಥ ರಿಸರ್ವೇಷನ್ 17% ಮಾಡಿತ್ತು. ಪರಿಶಿಷ್ಟ ಪಂಗಡಕ್ಕಿದ್ದಂಥದ್ದನ್ನು ಅಂದರೆ ST ಸಮಾಜಕ್ಕೆ 3% ಇದ್ದುದನ್ನು 5% ಮಾಡಿತ್ತು, 7% ಮಾಡಿತ್ತು. ಅದನ್ನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮತ್ತೆ 15 ಮತ್ತು 3% ಮಾಡ್ತಕ್ಕಂಥ ಕೆಲಸ ಮಾಡ್ತು. ಮತ್ತು ದಲಿತರ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನಕ್ಕೋಸ್ಕರ ಮೀಸಲಿಟ್ಟಂಥ 59,000 ಕೋಟಿ ರೂಪಾಯಿ ಹಣವನ್ನು ಇವತ್ತು ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಖರ್ಚು ಮಾಡ್ತಕ್ಕಂಥ ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಷ್ಟೇ ಅಲ್ಲ, ಇದು ದಲಿತರಿಗೆ ಮಾಡ್ತಕ್ಕಂಥ ಮೋಸ. ದಲಿತರ ಹೆಸರಿನ ಮೇಲೆ ಹೇಳ್ಕೊಂಡು ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸ್ತೀನಿ ಅಂತ ಹೇಳ್ಕೊಂಡು ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ ಈ ಒಂದು ದಲಿತರಿಗೋಸ್ಕರ ವಿಶೇಷವಾದಂಥ ಅನುದಾನ ಏನು ಮೀಸಲಿಟ್ಟಿತ್ತು, ಆ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ನಾವು ದನಿ ಎತ್ತತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಅದ್ರ ಜೊತೆಗೆ ದಲಿತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇರ್ಬೋದು, ವಿದೇಶಕ್ಕೆ ಓದಲಿಕ್ಕೆ ಹೋಗಬೇಕಾದಂಥ ಅನುದಾನ ಇರ್ಬೋದು, ಅವುಗಳನ್ನು ಕೂಡ ಕಡಿವಾಣ ಮಾಡಿದ್ದಾರೆ. ಮತ್ತು ದಲಿತರ ಉದ್ಧಾರಕ್ಕಾಗಿ ನಿಗಮಗಳು ಮುಖಾಂತರ ಏನು ಯೋಜನೆಗಳನ್ನು ಜಾರಿಗೆ ತರಬೇಕಾಗಿತ್ತು, ಆ ಎಲ್ಲ ಯೋಜನೆಗಳು ಇವತ್ತು ಕುಂಠಿತ ಆಗಿದ್ದಾವೆ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ದಲಿತ ಹೊಲಗಳಿಗೆ ಕೊಡಬೇಕಾದಂಥ ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಭೂ ಒಡೆತನ ಸ್ಕೀಮಿನ ಅಡಿಯಲ್ಲಿ ಯಾರಿಗೆ ಜಮೀನಿಲ್ಲ ಅಂಥ ದಲಿತರಿಗೆ ಜಮೀನನ್ನು ಕೊಡಿಸ್ತಕ್ಕಂಥ ಕೆಲಸದಲ್ಲಿ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಎಕರೆ ಜಮೀನು ದಲಿತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಮತ್ತು ಈ ಸರ್ಕಾರ ದಲಿತರ ಪರವಾಗಿದೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಇದೆ? ಮತ್ತು ಈ ರಾಜ್ಯದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗಗಳನ್ನು ತುಂಬದೇನೆ ರಾಜ್ಯ ಸರ್ಕಾರ ದಲಿತರಿಗೆ ಅನ್ಯಾಯ ಮಾಡ್ತಾಯಿದೆ. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕವಂತೂ ಸಂಪೂರ್ಣವಾಗಿ ಮರೆತು ಬಿಟ್ಟಿದೆ. ಇವತ್ತು ಒಳ ಮೀಸಲಾತಿಯನ್ನು ಜಾರಿಗೆ ತರ್ತೀವಿ ಅನ್ನುವಂಥ ನೆಪದಲ್ಲಿ ಹುದ್ದೆಗಳನ್ನು ತುಂಬದೇನೆ ಸರ್ಕಾರ ನೆಪ ಮಾಡ್ತಾಯಿದೆ. ಯಾವುದೇ ಇಲ್ಲಿವರೆಗೂ 3-3.5 ವರ್ಷ ಆಯಿತು ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ಉದ್ಯೋಗಗಳನ್ನು ತುಂಬಿಕೊಳ್ತಕ್ಕಂಥದ್ದಕ್ಕೆ ಪ್ರಯತ್ನವನ್ನು ಮಾಡಲಿಲ್ಲ. ಮತ್ತು KPSC ಮುಖಾಂತರ ಹಗರಣಗಳ ಮುಖಾಂತರ ಸಂಪೂರ್ಣವಾಗಿ ಹಗರಣದಲ್ಲಿ ರಾಜ್ಯ ಸರ್ಕಾರ ತೊಡಕೊಂಡಿದೆ.
KPSCನಲ್ಲಿ ಒಂದು ಹುದ್ದೆಗೆ 80 ಲಕ್ಷ. ಇವತ್ತೇನು ಸರ್ಕಾರ ED ದಾಳಿಯಾಗಿದೆ, CBI ದಾಳಿಗಳಾಗಿದ್ದಾವೆ. KPSCಯ ಅಧ್ಯಕ್ಷರು ಅವರು ಸ್ವತಃ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆ ಮುಖಾಂತರ ರಾಜ್ಯ ಸರ್ಕಾರ ಹಿಂಬಾಗಿಲಿನಿಂದ ಹಣವನ್ನು ಸಂಗ್ರಹ ಮಾಡ್ತಕ್ಕಂಥ ದಂಧೆಗೆ ಈ ರಾಜ್ಯ ಸರ್ಕಾರ ಇಳಿದಿದೆ. ಇವತ್ತು ಮಹಿಳೆಯರಿಗೋಸ್ಕರ ಯೋಜನೆಯನ್ನು ಜಾರಿಗೆ ತಂದಿರುವಂಥ ಕೀರ್ತಿ ನಮ್ಮದು ಅಂತ ಹೇಳ್ಕೊಳ್ಳುವಂಥ ಕಾಂಗ್ರೆಸ್ ಸರ್ಕಾರ 2 ಕಂತಿನ ಗೃಹಲಕ್ಷ್ಮಿಯ ಹಣ 5,000 ಕೋಟಿ ಎಲ್ಲಿ ಹೋಯಿತು ಅನ್ನೋದನ್ನು ಇವತ್ತು ಕೂಡ ಕಂಡುಹಿಡಿಲಿಕ್ಕಾಗಿಲ್ಲ. ಇದನ್ನು ಏನು ನಮ್ಮ CAG ಅವರು ಇದನ್ನು ಕಂಡು ಹಿಡಿದಿದ್ದಾರೆ. ಈ 5,000 ಕೋಟಿ ನಕಲಿ ಖಾತೆಗಳ ಮುಖಾಂತರ ವಂಚನೆಯನ್ನು ಮಾಡಿದ್ದಾರೆ ಸರ್ಕಾರಕ್ಕೆ. ಈ ಹಣ ಇನ್ನೂ ಮರಳಿ ಸರ್ಕಾರದ ಖಾತೆಗೆ ಬಂದಿಲ್ಲ. ಹಾಗಿದ್ರೆ ಸರ್ಕಾರ ಏನು ಮಾಡ್ತಾ ಇದೆ? ಇವತ್ತು ಮಹಿಳೆಯರಿಗೆ ಏನು ಯೋಜನೆ ಕೊಡ್ತೀನಿ ಅನ್ನುವಂಥ ಹೆಸರಿನಲ್ಲಿ ಪ್ರಾರಂಭವಾದದ್ದು ಯಾವುದೇ ನಿರಂತರವಾಗಿ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ಬರ್ತಾ ಇಲ್ಲ. 1 ತಿಂಗಳು ಹಾಕಿದರೆ 4 ತಿಂಗಳು ದುಡ್ಡು ಬರೋದೇ ಇಲ್ಲ. ಈ ರೀತಿ ನಿರಂತರವಾಗಿ ಮಹಿಳಾ ವಿರೋಧಿ ಈ ಸರ್ಕಾರ ಇವತ್ತು ಸಂಪುಟದಲ್ಲಿ ಒಬ್ಬರು ಮಹಿಳೆಯರನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಇದೆಂಥ ಹಾಸ್ಯಾಸ್ಪದವಾದಂಥ ಸಂಗತಿ. ಇವತ್ತು ಗರ್ಭಿಣಿ ಹೆಂಗಸರಿಗೆ ಪೌಷ್ಟಿಕ ಆಹಾರದ ಕೊರತೆ ಇದೆ. ಇವತ್ತು ಬಾಣಂತಿಯರ ಸಾವುಗಳಾಗ್ತಾ ಇದ್ದಾವೆ, 100 ಬಾಣಂತಿಯರ ಸಾವುಗಳು. ಇದು ಸಾಮಾನ್ಯ ಸಂಗತಿ ಅನ್ನುವಂಥ ಮಾತನ್ನು ಕಂದಾಯ ಸಚಿವರು ಪರಮೇಶ್ವರ್ ಅವರು ಹೇಳ್ತಾರೆ. ಆ ಪಟ್ಟಣಗಳಲ್ಲಿ ಬಾಣಂತಿಯರ ಸಾವು ಸಾಮಾನ್ಯ ಅಂತ ಹೇಳುವಂಥ ಕಾಂಗ್ರೆಸ್ಸು ನಿಮಗೆ ಯಾವ ನೈತಿಕತೆ ಇದೆ? ಹೆಣ್ಣು ಮಕ್ಕಳಿಗೆ ನೀವು ಮಾಡ್ತಕ್ಕಂಥ ದ್ರೋಹ ಇದು. ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಖಂಡಿಸೋದ್ರ ಜೊತೆಗೆ ಇದನ್ನು ಸಾರ್ವಜನಿಕವಾಗಿ ಜನರಿಗೆ ತಿಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೂಡ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇನ್ನು ವಿದ್ಯಾನಿಧಿ ಕೊಡಬೇಕಾಗಿತ್ತು, ರೈತ ನಿಧಿ ಕೊಡಬೇಕಾಗಿತ್ತು. ಆ ಎಲ್ಲ ಸ್ಕೀಮ್ಗಳು ಭಾರತೀಯ ಜನತಾ ಪಾರ್ಟಿ ಯೋಜನೆ ಅದನ್ನು ಇವತ್ತು ನಿಲ್ಲಿಸಿಬಿಟ್ಟಿದ್ದಾರೆ. ಹಾಗೆ 2 ಲಕ್ಷ ಉದ್ಯೋಗಗಳ ಭರ್ತಿ ಮಾಡ್ತಾ ಇಲ್ಲ. ಹೀಗಾಗಿ ಯುವಕರ ಪರವಾಗಿರುವಂಥ ಸರ್ಕಾರ ಇದು ಅಲ್ಲ, ಯುವಕರ ವಿರೋಧಿ ಸರ್ಕಾರ. ಒಂದು ಕಡೆ ಕೊಟ್ಟಂಗೆ ಮಾಡಿ ಇನ್ನೊಂದು ಕಡೆ ಕಸ್ಕೊಳ್ಳುವಂಥ ಕೆಲಸ ಇದು ಮಾಡ್ತಾ ಇದೆ. ತಕ್ಷಣಕ್ಕೆ ಹುದ್ದೆಗಳನ್ನು ಭರ್ತಿ ಮಾಡಬೇಕಾಗಿತ್ತು. ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 60-70 ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದೆ. ಇಲ್ಲಿ ಯಾವುದೇ ಕೂಡ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿನ ಪೂರ್ವಾನುಮತಿಯ ಅವಶ್ಯಕತೆ ಇಲ್ಲ. ಆದರೂ ಕೂಡ ಸರ್ಕಾರ ಈ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಮೀನಾಮೇಷ ಎಣಿಸ್ತಾ ಇದೆ. ಆ ಮುಖಾಂತರ ಯುವಕರಿಗೆ ಉದ್ಯೋಗ ಸಿಗಬೇಕಾದಂಥ ಕೆಲಸಗಳಿಲ್ಲದೆ ಇವತ್ತು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ವಿದ್ಯಾನಿಧಿ ಯಾರು ಎಜುಕೇಷನ್ ಪಾಸಾಗಿ ಬಂದಿದ್ದಾರೆ ಅವರಿಗೆ ವಿದ್ಯಾನಿಧಿ ಹೆಸರಿನಲ್ಲಿ ಹಣ ಕೊಡ್ತೀನಿ ಅಂತ ಹೇಳಿದರು. ಆದರೆ ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಂಥೇಳಿ ಏನು ನಮ್ಮ ಹಿಂದೆ ಬೊಮ್ಮಾಯಿಯವರು ಯಡಿಯೂರಪ್ಪನವ್ರ ಸರ್ಕಾರ ಪ್ರಾರಂಭ ಮಾಡಿದಂಥ ಸ್ಕಾಲರ್ಶಿಪ್ ಯೋಜನೆ ಇದೆ, ರೈತ ಮಕ್ಕಳಿಗೆ ಸ್ಕಾಲರ್ಶಿಪ್, ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದರ ಜೊತೆಗೆ ಇವತ್ತು ಪ್ರಧಾನ ಮಂತ್ರಿಗಳು ಕಿಸಿ ಸಮ್ಮಾನ್ ಯೋಜನೆಗೆ ಏನು 6,000 ರೂಪಾಯಿ ಪ್ರತಿ ವರ್ಷ ಕೊಡ್ತಾರೆ, ಅದಕ್ಕೆ 4,000 ರೂಪಾಯಿ ರಾಜ್ಯ ಸರ್ಕಾರ ಸೇರಿಸಿ ಕೊಡಬೇಕಾಗಿತ್ತು. ಆ ಹಣ ಕೂಡ ಇವತ್ತು ನಿಲ್ಲಿಸುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇವತ್ತು ಪಿಂಚಣಿಗಳು ಕೊಡೋದರಲ್ಲಿ ಅದು ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲರ ವೇತನ ಕೊಡೋದರಲ್ಲೂ ಕೂಡ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಭಾಳಷ್ಟು ಜನ ಫಲಾನುಭವಿಗಳಿಗೆ ಏನು ವಯೋವೃದ್ಧರಿದ್ದಾರೆ, ವಿಧವೆಯರಿದ್ದಾರೆ, ಅಂಗವಿಕಲರಿದ್ದಾರೆ ಮತ್ತು ಪಿಂಚಣಿಯನ್ನು ತಗೊಳ್ತಕ್ಕಂಥ ಹಿರಿಯರಿದ್ದಾರೆ. ಅವರಿಗೆ ಇಲ್ಲ ಸಲ್ಲದ ಡಾಕ್ಯುಮೆಂಟ್ಗಳನ್ನು ಕೇಳೋ ಮುಖಾಂತರ ನೀವು ಮತ್ತೆ KYCಗಳನ್ನು ರಿನ್ಯೂವಲ್ ಮಾಡ್ಕೋಬೇಕು ಅನ್ನುವಂಥ ಮಾತುಗಳನ್ನು ಹೇಳೋ ಮುಖಾಂತರ ಅದು ಎಲ್ಲ ರೀತಿಯ ಸ್ಕೀಮ್ಗಳು, ಗ್ಯಾರಂಟಿ ಸ್ಕೀಮ್ಗಳನ್ನು ಜನರಿಗೆ ತಲುಪಿಸದೇ ವಿಳಂಬ ಮಾಡ್ತಕ್ಕಂಥ ಧೋರಣೆ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಕಾಂಗ್ರೆಸ್ ಸರ್ಕಾರದ ಈ 3 ವರ್ಷದ ಅವಧಿನಲ್ಲಿ ರಾಜ್ಯ ಸರ್ಕಾರ ದಿವಾಳಿ ಎದ್ದಿದೆ. ದಿವಾಳಿ ಎದ್ದ ರಾಜ್ಯ ಸರ್ಕಾರ ಇಲ್ಲ ಸಲ್ಲದ ಡಾಕ್ಯುಮೆಂಟ್ಗಳನ್ನು ಕೇಳೋ ಮುಖಾಂತರ ಹಣ ಕೊಡಲಿಕ್ಕಾಗದೇ ಇವ್ರ ಮೇಲೆ
ಎತ್ತಿಕಟ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ವಿವಿಧ ಯೋಜನೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾಂಟ್ರಾಕ್ಟರ್ಗಳಿಗೆ ಇಲ್ಲಿವರೆಗೂ ಲಕ್ಷಾಂತರ ಕೋಟಿ ರೂಪಾಯಿ ಹಣ ಬಾಕಿ ಉಳಿಸ್ಕೊಂಡು ಅದನ್ನು ಕೇಳಲಿಕ್ಕೆ ಹೋದಂಥ ಕಾಂಟ್ರಾಕ್ಟರ್ಗಳಿಗೆ 40% 60% ಕಮಿಷನ್ ಕೇಳ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ. ಕೊಳ್ಳೆ ಹೊಡಿತಕ್ಕಂಥ ಲೂಟಿ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ, ಜನವಿರೋಧಿ ಸರ್ಕಾರ. ಇಷ್ಟೇ ಅಲ್ಲ, ವಾಲ್ಮೀಕಿ ನಿಗಮದ ಹಗರಣ, ಯಾರು ಇದರ ನಿಗಮದಲ್ಲಿ ಆಗಿರ್ತಕ್ಕಂಥ 187 ಕೋಟಿ ಸೆಲ್ ಕಂಪನಿಗಳ ಮುಖಾಂತರ 600 ವಿವಿಧ ನಕಲಿ ಖಾತೆಗಳ ಮುಖಾಂತರ ಸುಮಾರು 187 ಕೋಟಿ ರೂಪಾಯಿಗಳನ್ನು ಡ್ರಾ ಮಾಡಿ ಬೇರೆ ರಾಜ್ಯದ ಚುನಾವಣೆಗಳಿರ್ಬೋದು, ಕರ್ನಾಟಕ ರಾಜ್ಯದ ಬೇರೆ ಬೇರೆ ಚುನಾವಣೆಗಳಲ್ಲಿ ಈ ಹಣವನ್ನು ಬಳಸ್ಕೊಂಡು ಸ್ವತಃ ಬಿ ನಾಗೇಂದ್ರ ಅವರ ಆಯುಷ್ ಅವರ ಒಂದು ಇದನ್ನು ಆಡಂಬರಕ್ಕೋಸ್ಕರ ಕಾರ್ಗಳನ್ನು ಖರೀದಿ ಮಾಡೋದು, ಬಂಗಾರನ್ನು ಖರೀದಿ ಮಾಡೋದು, ಜಮೀನನ್ನು ಖರೀದಿ ಮಾಡೋದಕ್ಕೆ ಬಳಸ್ಕೊಂಡಿರುವಂಥದ್ದು ಇಡಿ ಮತ್ತು CBI ದಾಖಲೆಯನ್ನು ಮಾಡಿದೆ.